ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೇವ ಪಿರಿವಿಗಳೇ ವ್ರಜಮಂಡಲಾಂದ ಹೇಗುವ ವ್ರಜಭೂಮಿನಾಗ ಆಡುವ ಗೋಕುಲ ಬೃಂದಾವನ ಗೋವರ್ಧನ ಬರ್ಸಾನ ಬೇರೆ ಕಾಡುಬನ ಎಲ್ಲ ಕೃಷ್ಣ ಉಣರ್ವದೋಗಿಯೋ ರಾಧಾನ ತುಂಬಿದ ಗವದೋಗಿಯೋ ಗೋಪಿಯರ್ಗಳನ್ನ ವಸತಿಯಾನ ಭಕ್ತಿಯೋಗಿಯೋ ತುಂಬಿದ ಪುಣ್ಯ ಭೂಮಿಯ ಅಟ್ಟಿತು. ಶ್ರೀ ವಲ್ಲಭಾಚಾರ್ಯ ಮಹಾಪ್ರಭು ಅವತಾರವ ಬಂದು ಒಂದು ಜನ ವೃಂದಾವನನೊಗೆ ತನ್ನ ಶಿಷ್ಯರು ಕೂಡ ಪಾದಯಾತ್ರೆ ಹೋಪನೆ ರಾಧಾ ಕುಂದ ಎಂಬ ಆ ರಾಧಮ್ಮ ನೀರಟ್ಟಿದ ಎಡೆಗೋಯಿ ನಿದ್ದು ಮೇಯ್ಮರುದು ಭಜನೆ ಪಾಡಿದರು. ಭಕ್ತರೆಲ್ಲ ಅದನ್ನ ಹೊರಟು ಕೃಷ್ಣ ಲೀಲೆ ಎಲ್ಲವ ನೆನಚಿ ಆನಂದನೋಗಿದ್ದರು. ಎಲ್ಲ ಮುಡದಗಿಂದಾಡು ಮಹಾಪ್ರಭು ವಲ್ಲಭಾಚಾರ್ಯರು ಅಲ್ಲಿ ಇಬ್ಬ ಭಕ್ತರೆಲ್ಲಾಗೂ ಪ್ರಸಾದವ ಕೊಟ್ಟರು. ಆಲೆ ಒಂದೇ ಒಂದು ಭಕ್ತರು ಮಟ್ಟು ಪ್ರಸಾದವ ಈಸುತ್ತಗ ಬಪ್ಪಿಲ ದೂರನೋಗೇ ಇದ್ದರು. ಮಹಾಪ್ರಭು ವಲ್ಲಭಾಚಾರ್ಯರು ಎಸವೋ ಕೊರಿಚಿ ನೋಡಿಯೋ ಪ್ರಭುದಾಸಾಂಬ ಆ ಭಕ್ತರು ಪಕ್ಕದ ಒಂದು ಪ್ರಸಾದವ ಈಸುಲೆ ಏಕ ಈಸುದಲೆಂದಾರೀ ತಂದು ಮಹಾಪ್ರಭು ಕೇಪನೆ ಸ್ವಾಮಿ ನಾ ಇನ್ನು ನೀರಟ್ಟುಲೆ ಅತ್ತೆಂದು ಹೇಗಿದರು. ಇದನ್ನ ಕೇತ ಮಹಾಪ್ರಭು ಹೇಗಿದ್ರು ಇಲ್ಲಿಯ ಈ ಪುಣ್ಯ ಭೂಮಿನೋಗೆ ಒಂದೊಂದು ಎಡೆನೋಗಿಯೋ ಒಂದೊಂದು ಎಲೆನೋಗಿಯೋ ಒಂದೊಂದು ಮರನೋಗಿಯೋ ಒಂದೊಂದು ದೂಸಿನೋಗಿಯೋ ಕೃಷ್ಣರ ಅಪ್ಪೇರ್ಪಟ್ಟ ಬ್ರಹ್ಮದೇವರು ನೋಡಿದ್ರು ಇತ್ತವ ಪುಣ್ಯ ಭೂಮಿ ದೂಸಿ ಪಟ್ಲಿಯೇ ಇದನ್ನ ಮೆಟ್ಟಿಲಿಯೇ ನಂಗ ಸುತ್ತತ ನೀ ಸುತ್ತ ಇಟ್ಟೆ ಅತ್ತೆಂದು ಪ್ರಸಾದವ ಕೊಟ್ರು. ಅದೇ ಮಾಕ ಶಿವಪೆರುಮಾನ್ನ ಅವತಾರವ ಬಂದ ಆದಿಶಂಕರಾಚಾರ್ಯರು ತಾ ಭಾರತ ದೇಶ ಎಲ್ಲಾವ ನಡುದೇ ಹೋಗಿ ಮಕ್ಕ ಎಲ್ಲವ ನೋಡಿ ಅದ್ವೈತ ಭಾವವ ಉಣರ್ತಿ ಏಸಗವೋ ಅಷ್ಟಗವವು ಮಂತ್ರವು ಸ್ತೋತ್ರವು ಸ್ತುತಿಯು ದೇವ್ರನ್ನ ಉಣರ್ವದೋಗೆ ಬರುದು ಪಾಡಿದರು. ತಾ ಎಲ್ಲಿ ಹೋದೆಯೋ ತನ್ನ ಶಿಷ್ಯರುಗಳು ತಾ ಕುಳವ ಎಡೆಯ ಮಣ್ಣು ಅಗುದು ನೀರಟ್ಟಿ ಬೂದಿ ಹಾಕಿ ಅದನ್ನು ಸುತ್ತ ಮಾಡಿ ಅದುಗ ಮೇಲೆ ತನ್ನವ ಕುಳಿಚಿಯಾರ. ಆಲತ ವ್ರಜಭೂಮಿಂಬ ಗೋಕುಲ ಬೃಂದಾವನಗ ಬಪ್ಪನೆ ತನ್ನ ಶಿಷ್ಯರುಗಳು ಮಣ್ಣ ಆಗದನೇಂದು ಮಾಡುನೆ. ಆದಿಶಂಕರರು ಅದು ಗನಾಂದು ಹೇಗಿ ಮಣ್ಣು ಒದಾಗ ಕುಳಿದು ಮಂಡೆಯ ಬೀತು ಹಡುದು ತನ್ನ ಶಿಷ್ಯರುಗಳಿಗೆ ಹೇಗಿದ್ರು ಇದು ಕೃಷ್ಣ ಉಣರ್ವು ರಾಧಾರಾಣಿಯ ಕರುಣೆ ಗೋಪಿಯರುಗಳನ್ನ ತುಂಬಿದ ಭಕ್ತಿ ಆಡುವ ಮಣ್ಣು. ಈ ಮಣ್ಣುಗ ಹುಟ್ಟುದುಗ ದೇವಲೋಕಾಂದ ದೇವರುಗಳೆಲ್ಲ ಕಾತುಂಡಿದ್ದಾರೆ ಎಂದರು. ಇದ್ದ ಮಾಕ ಕೃಷ್ಣ ಉಣರ್ವದೋಗೆ ರಾಧಾಮನವಕ ಕೂಡ ಇದ್ದು ಬಂದವಕತ ನಂಗ ಬಡುಗುರು ಹೇಗುವ ಗೋಪಿ ಗೋಪಾಲರು ತುಡಿಗ ಮೀರಿದ ಹಲ್ಲೊಲ್ಲ ಕರೆಗ ಮೀರಿದ ಹಳ್ಳವಲ್ಲ. ಅದಾವುದು ಎದನವೂ ಒಂದು ಅಳವೋಡ ಮಾಡುದು ಅಳವ ತಿಂದು ಅಳವ ಮಾತಾಡಿ ಅಳವ ಅಡುದನ ಬಿತ್ತು ಬದುಕಿ ಆಡಂಬರ ಜಾಸ್ತಿ ಮಾಡಾದೆ ಅಪ್ಪರ ಆಸೆ ಪಡಾದೆ ಇಬ್ಬುದು ಅಳವ ಮೀರುನೆ ದುಃಖವು ಅಳಿವು ಬಂದುಟ್ರ ಎಂಬುತ್ತ ಅರ್ಥ ದೈವ ಪಿರವಿಗಳೇ. ನಾಯಿಗೆ ಈ ತುಂಬಿದ ಗವದ ಸ್ವಾಮಿ ಬೃಂದಾವನ ಭೂಮಿಯ ಮಗಿಮೆಯ ಪತ್ತಿ ತೊಡರಂದು ನಾ ಹೇಗಿನೆ ತುಂಬ ಸಂತೋಷ ಪೂರ್ಣ ಆಶೀರ್ವಾದ.